Hey guys, welcome to this vlog. ಇವತ್ತು ಯಾಕೆ ನಾ ಇಷ್ಟು ಲಗ್ನ ಮಾರ್ನಿಂಗ್ ವ್ಲಾಗ್ ಮಾಡಕತ್ತೆ ಅಂತಂದ್ರೆ ಇವತ್ತೊಂದು ಸ್ಪೆಷಲ್ ಡೇ ಐತಿ. ಸ್ಪೆಷಲ್ ಡೇ ಅಂತಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತೈತಿ. ಇವತ್ತು ಯಾವ ದಿವಸ ಅಂತಂದ್ರೆ ಇವತ್ತು ನೋಡಿಲ್ಲ ನಮ್ಮ ಮನೆ ನೋಡ್ರಿ ಎಷ್ಟು ಚಂದ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ನೀವು ನೋಡ್ರಿ ಇವತ್ತು ನಮ್ಮ ಮನೆಯೊಳಗೆ ವರಮಹಾಲಕ್ಷ್ಮಿ ಪೂಜೆ ಐತ್ರಿ ಇವತ್ತು. ಎಲ್ಲ ನೋಡ್ರಿ ಇವರೆಲ್ಲರೂ ಒಂದೊಂದು ಇದು ಮಾಡತ್ಬಿಟ್ಟಾರಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದಿ ನೀನು? ನಾ ಏನ ಎದ್ದಲ್ಪ ಮುಖ್ಯ ವಿಷಯಕ್ಕೆ ಬರಲ್ಲ. 3 ಗಂಟೆಗೆ ಎದ್ದಾರ. 3 ಗಂಟೆಗೆ ಎದ್ದಿರಿ? ನಾನು 4 ಗಂಟೆಗೆ ಎದ್ದೀವಿ. 4 ಗಂಟೆಗೆ ಎದ್ದಿ. ಗುಂಡೆ ನೀ ಎಷ್ಟು ಗಂಟೆಗೆ ಎದ್ದಿಲಿ? 7 ಗಂಟೆಗೆ ಎದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಕ್ಕ ಬೆಳಿಗ್ಗೆನೆ ನಮ್ದೊಂದು ಟೆಲಿಫೋನ್ ಇದನ್ನದು ಗುಂಡೆ ನೋಡ್ರಿ ಹೆಂಗ್ ಮಾತಾಡಕ್ ಹೆಂಗ್ ಮಾಡತ್ತ ನಾವು. ಇವ್ ಬಡ ಇದ್ ಮಾಡಾಕತ್ತೀವಿ, ಎತ್ಕೋರಿ ಅಂತಂದೇನು. ನಮ್ಮ ಅಕ್ಕನ್ ನೋಡ್ರಿ. ಅಕ್ಕ ಹಾಯ್ ಮಾಡ ಅಲ್ಲಿಂದನ. ಹಾಯ್ ಗೈಸ್ ಅಂತಾನ. ನಿಮ್ದು ಹೆಂಗಾಗೈತೆ ತೋರ್ಸ್ ಪೂಜೆನ, ಮತ್ತ ನಮ್ಮ ಆಡಿಯನ್ಸ್ ಅಲ್ಲ ನಮ್ ಸಬ್ಸ್ಕ್ರೈಬರ್ಸ್ಗೆ. ಇವ್ರೇನ್ ಬಿಡಪ್ಪ ಫುಲ್ ಜಗ್ಮಗ್ ಮಸ್ತ್ ಆಗ್ಯಾರ ಬಿಡ. ಅಮ್ಮ ಬಾರಿ ಎದ್ದು ಬರಾಕತ್ತಾಳ ನೋಡ. ಮೊನ್ನೆ ರಾತ್ರಿ 10 ಗಂಟೆಗೆ ಬಂದ್ಲಲ್ಲ, ಹಂಗ್ ಬರ್ತಾಳ ನೋಡ್ಬೇಕಂತ. ನೀ ಎಷ್ಟ್ ಗಂಟೆಗೆ ಎದ್ದಿ? ಈಗ ಎದ್ದು ಇನ್ನು ಚಾನ ಇಲ್ಲ ಏನಿಲ್ಲ ಇಕ್ಕಿದ, ಇನ್ನು ಹಲ್ಲ ತಿಕ್ಕಿಲಿಕ್ಕಿದ. ಈಗ ಇವ್ರು ನೋಡ್ರಿ ಇಷ್ಟೊತ್ತು ಮಟಾನು ರಾತ್ರಿ ಎಲ್ಲ ಫುಲ್ ನಿನ್ನೆ ನೈಟ ಇವೆಲ್ಲ ಒಂದಿಸ್ಕಾರ ಇಟ್ಟಾರ. ಒಂದಿಸ್ ಇಡುದಂತಂದ್ರೆ ಇವೆಲ್ಲ ಸೀರಿ ಗೀರಿ ಎಲ್ಲ ಉಡಿಸಿ ಇಟ್ಟು ಬಿಟ್ಟಾರ ಈಗ ನಿನ್ನೆ ನೈಟ್. ಇವತ್ತಿಗೆ ಏನಿದ್ರು ಇದನ್ನಾಗೈತಿ. ಮಮ್ಮಿ ಬಾಯಿಲ್ಲ ಪೂಜೆ ಮಾಡಿದ್ರ ಬಾರಿ ಇಲ್ಲಿ. ಇಲ್ಲಿ ಮೂರ್ತಿ ಒಂದ್ ಈಟ್ ತಳಗ ಹಿಂಗ್ ಡೌನ್ ಆಗೈತಿ ನೋಡ್ರಿ. ಅಮ್ಮ ತಳಗ್ ನೋಡತ್ತಾಳ ಇವತ್ತ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಮನಿ ನೋಡಿದ್ದಿಲ್ಲಲ್ಲ ಹಿಂಗಾಗಿ. ನೀ ಎಷ್ಟ್ ಗಂಟೆಗೆ ಎದ್ದಿ? ನಾನ್ ಇವತ್ತ 3 ಗಂಟೆಗೆ ಎದ್ದಿದ್ದೆ. 3 ಗಂಟೆಗೆ ಎದ್ದಿ? 3 ಗಂಟೆಗೆ ಎದ್ದ ಏನೇನ್ ಮಾಡಿದ್ 3 ಗಂಟೆಲಿ? ಹೊರಗ್ ಕಸ ಬಡದ, ರಂಗೋಲಿ ಹಾಕಿ, ಕಲ್ವರಿಸಿ, ಗೈಸ್ ಹೊರಗೆಲ್ಲ ನೋಡಿದ್ವಲ್ಲ, ಅದೆಲ್ಲ ಈಕಿನ ಮಾಡಿದಂತ ನೋಡ್ರಿ. ಈಗ ಈ ದಿನದ ನುಡಿಮುತ್ತು ಅಷ್ಟೇ. ಕಸ ಹೊಡೆದ, ಕಲ್ವರಿಸಿ, ಆಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ 6 ಗಂಟೆ ಒಳಗ ಆಯ್ತು. ಅಡಿಗೆ ಆತ ಮತ್ತ ಅರ್ಧ ಅಡಿಗೆ ಆತ ನೋಡಿಲ್ಲಲ್ಲ. ಏನ್ ಮಾಡತ್ತಿ ಇವತ್ತು ಸ್ಪೆಷಲ್? ಇವತ್ತು ಹೋಳ್ಗಿ, ಬಜ್ಜಿ, ರೈಸ್, ಸಾಂಬಾರ್, ಪಲ್ಯ. ಅವಯ ನಂಗೆ ನಿಂಗಲ್ದ ಇನ್ಯಾರಿಗ್ಲ ಮಗ. ಒಬ್ಬಟ್ಟು ಅಂದ್ರೆ ಜೀವನೇ ಬಿಟ್ಬಿಡ್ತಾನೆ. ನಿನಗ್ ಶಾನೆ ಆಸೆ ಅಂತಲೇ ಮಾಡಿಟ್ಟಿರೋದು. ಇನ್ನು ಕಂದ ನಿಂಗು ಹಬ್ಬನ ಹಬ್ಬ ಇವತ್ ನಮಗೆಲ್ಲ. ಈಗ ಬರ್ರಿಲ್ಲ ಅಲ್ಲಿ 18 ವರ್ಷದ ಹುಡುಗಿನ ತೋರಿಸ್ತೀನಿ ಬರ್ರಿ. ಆಕಿ ಇವಾಗ ನೈಟಿ ಹಾಕೊಳಕತ್ತಾಳ. ನೈಟಿ ಏನ ಬರ್ಲಿ ತೋರಿಸ್ತೇನೆ. ಆಕಿ ನೈಟಿ ಹೆಂಗ ಹಾಕೊಂಡ ಅಂತಂದು ನೋಡ್ರಿ. ಇಷ್ಟ ದಿವ್ಸ ಬರೇ ತಳಗ್ ಮಕ್ಕೊಂತಿದ್ಲ, ಅಲ್ಲಿ ಕುಂದಿರ್ತಿದ್ಲ. ಈಗ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಕುಂತಾಳಂತಂದ್ರ, ನಾ ಹೇಳಿದ್ನಿಲ್ರಿ 18 ವಯಸ್ಸದ ಹುಡುಗಿ ಈಗ ನೈಟಿ ಹಾಕೊಂಡಾಳ ಅಂತಂದ. ನೋಡ್ರಿ ನೈಟಿ ಈಗ. ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಸೀರಿ ಹೋಗ್ಯ ನೈಟಿ. ಅಮ್ಮ ನೀ ಎಷ್ಟೊತ್ತಿಗೆ ಎದ್ದಿ ಬೇ ಇವತ್ತು? 6 ಎದ್ದಿ? 6 ಗಂಟೆಲಿಂದ ಏನೇನ್ ಹೇಳತ್ತಿದ್ದಿ ನೀನು? ಏನ್ ಮಾಡಕ್ತಿಲ್ಲ, ಸುಮ್ನ ಹಾಸಿ ಕುಂತಿದ್ದೆ. ಸುಮ್ನ ಹಾಸಿ ಕುಂತ. ಅಮ್ಮಗ ಈಗ ಯಾಕೆ ಹಿಂಗ ಆಗ್ಯಾಳ ಅಂತಂದ್ರೆ ಅಮ್ಮಗ್ ಸ್ವಲ್ಪ ಆರಾಮಿರ್ಲಾರ್ದಂಗ ಆಗೈತಿ. ಹಿಂಗಾಗಿ ಈಗ ನೈಟಿ ಹಾಕೊಂಡಾಳ. ಮತ್ತೇನ್ ತಪ್ಪು ತಿಳ್ಕೊಬೇಡ್ರಿ ಆಕಿಗೆ. ಅಮ್ಮ ಏನ್ ಹೇಳಕ್ ಇಷ್ಟ ಪಡ್ತಿ? ವರಮಹಾಲಕ್ಷ್ಮಿ ಪೂಜೆಕ
ಎಲ್ಲಾ ಮಾಡ್ರಿ ಮನಿಯೊಳಗ. ಮನಿಯೊಳಗ ಮಾಡ್ರಿ, ಹ್ಮ್ ನೋಡ್ತೇವಿ, ನೀವ್ ಮಾಡಿದ್ ನಮಗೂ ಕಳ್ಸ್ಕೊಡ್ರಿ. ಕಳಿಸ್ಕೊಡ್ರಿ. ಇದು ನಮ್ಮ ಹಿತ್ತಲ ಅಂತಂದ್ರೆ ಇವೆಲ್ಲ ಗಿಡ ಎಲ್ಲ ಬೆಳೆಸಿರ್ತೀವಿ. ಗಾರ್ಡನ್ ಟೈಪ್ ಇದು ನಿಮ್ದು ಎಲ್ಲ ಗಾರ್ಡನ್ ದೇ. ಒಂದೊಂದ್ ತರ ಒಂದೊಂದು. ಇದು ಚಾ ತಪ್ಪಳ ಗಿಡ, ಆಮೇಲೆ ಇವು ಅದ್ಯಾವುದು ಬಳ್ಳಿ ಅಂತಿದೆ. ಇದ್ರದಂತ ನೋಡ್ರಿಪ್ಪ, ಇದು ಅದು ಶುಗರ್ ಇದ್ದವ್ರಿಗೆ ಅಂತಿದೆ. ಆಮೇಲೆ ಇವೆಲ್ಲ ದಾಸಾಲ ಹೂವು ಅವು, ಆಮೇಲೆ ಗುಲಾಬಿ ಹೂವು. ಇದು ನಾನಾ ಗಿಡ ತೊಗೊಂಬಂದಿದ್ ನೋಡ್ರಿ, ಈಗ ಹೆಂಗ್ ಬೆಳೆದೈತಿ ಈಗ. ಇಲ್ಲ ನೋಡ್ರಿ, ಇದೆಲ್ಲ ಇಲ್ಲಿ ನೋಡ್ರಿ ಬ್ಯಾರಲ್ ನಮ್ಮ ಅಪ್ಪಾಜಿ ಒಡೆದಿದ್ರು ಅದ್ರಾಗ ಹೆಂಗ್ ಕಲಾಕಾರ ಮಾಡ್ಸ್ಯಾರ. ಒಂದೊಂದು ಬಕೆಟ್ ಇವೆಲ್ಲ ಮನಿ ಕಟ್ಟುವಂಥ ಟೈಮಿಗೆ ಬಕೆಟ್ ನೀರು ಇವೆಲ್ಲ ಇಡ್ತಿದ್ವಲ್ಲ ಅವ್ರಿಗೂ ಇವೆಲ್ಲ ಇದು ಒಂದು ಹೌದು ನೋಡ್ರಿ. ಇದು ಇದೆಲ್ಲ ಗೌಂಡಿ ಮೇಸ್ತ್ರಿಗೆ ನೀರು ತುಂಬಿ ಇಡ್ತಿದ್ವಿ. ಅದಕ್ಕಂತೇಳಿ ಈಗ ಏನು ವೇಸ್ಟ್ ಅಲ್ಲ ಇನ್ನು, ಹಂಗಾಗಿ ವೇಸ್ಟ್ ಇದ್ದಿದ್ದು ಕಸದಿಂದ ರಸ ಮಾಡ್ಬಿಟ್ಟೆ ಈಗ ನಾವೆಲ್ಲ. ನೀನೇನಾದ್ರೂ ಒಂದ್ಸಲ ಫ್ಲೈಟ್ ಹಚ್ಚಿ ಡೆಲ್ಲಿಗೆ ಕಳ್ಸಿಬಿಟ್ರೆ ಪಾರ್ಲಿಮೆಂಟ್ ನ ಕಾರ್ಪೊರೇಷನ್ ತೊಟ್ಟಿ ಮಾಡ್ಬಿಡ್ತೀಯ. 5 ವರ್ಷ ಸೀಟಲ್ಲಿ ಕುತ್ಕೊಂಡ್ ಬಿಟ್ರೆ ವಿಧಾನಸೌಧನೇ ನಮ್ಮ ಅಪ್ಪಂದು, ನಾನು ಎದ್ದೋಳದೇ ಇಲ್ಲ ಅಂತ ಹಾಕೊಂಡು ಪರ್ಮನೆಂಟ್ ಆಗಿ ಟಿಕಾನ ಹಾಕ್ಬಿಡ್ತೀಯ. ನೀವು ಈ ತರ ಮಾಡ್ತೀರಿ. ಬರ್ರಿ ಜೂಮ್ ಆಗಿ ತೋರಿಸ್ತೀನಿ ನಮ್ಮ ಅವ್ರಿಗೆ. ನಾನ್ ನಿನ್ನ ಮರೆಯೋದಕ್ಕಂತೂ ಸಾಧ್ಯ ಇಲ್ಲ. ನೀನ್ ನನ್ನ ಮರಿತೆ ಅಂದ್ರೆ ನಾನು ಎಲ್ಲ ಹೊಡೆದ್ಕಾರಿ. ಈಗ ದೀಪ ಹಚ್ಚತ್ತಾರ ಅವ್ರು. ಗೌರವಂಟಿನ ತೋರಿಸ್ಬಿಟ್ಟಿನ ದೀಪ ಸೀಟಿ ಹೊಡಿತೀಗ. ಬ್ಯಾಳಿ ಕುದಿಯಾಕಿದ್ಲ ಈಗ ನಮ್ಮ ಮೇಂತಿ ಫುಲ್ ಜೋರಿಗೆ. ಏಯ್ ಮುಲ್ಲಾ ಖಾನ್, ಏನ್ಲೇ ಈಗ ನೀ ಮಕ್ಕಳಿಗೆ ಆಗೋದಿಲ್ಲ ಅಲ್ಲೇ ನೀನು? ಎಷ್ಟು ಬೆಳಿಗ್ಗೆ ಮಗ ಏನು ಕೆಲಸ ಮಾಡಂಗನ ಬೆಳಿಗ್ಗೆ ಅಷ್ಟು ಲಘು ಹೇಳ್ತಾ ನೀವು. 5 ಗಂಟೆ ಅಂದ್ರೆ ಒಂದು ಅಲಾರಾಮ್. 5 ಗಂಟೆ ಇದನ್ನ ಮಾಡ್ದಂಗ ಮಾಡ್ತಾನ. 5 ಗಂಟೆ ಅಲಾರಾಮ್. ನೋಡ್ರಿ ಹೆಂಗ್ ನೋಡ್ದೆ, ನಾ ಎತ್ಕೋಬೇಕಾಗೈತಿ ಈಗ ಅವ್ನು. ಮಾವನ ಪ್ರೀತಿ ಅಳಿಯ. ನೋಡ್ರಿ ಅವ್ರೆಲ್ಲಾರು ಈಗ ಹಾಸ್ಟೆಲ್ ಒಳಗ ಅದಾರ. ಈಗ ಒಬ್ಬಾಕಿ ಸೊಸಿ, ಒಬ್ಬಾಕಿ ಒಬ್ಬವ ಹುಡುಗ, ಇಬ್ರು ದಾವಣಗೆರೆ ಒಳಗ ಅದಾರ ಅವ್ರಿಗೆ. ಇದೊಂದು ಗುಬ್ಬಿದೆ. ಇದು ನಿರೀಕ್ಷಿದೆ ಇದೊಂದು ನಮ್ಮ ಮನ್ಯಾಗ. ಹಾಯ್ ಅಂತಾನ. ಹಾಯ್ ಅನ್ನ. ಏನು ಬೆಳಿಗ್ಗೆ ನೀ ಎಷ್ಟು ಗಂಟೆಗೆ ಎದ್ದಿಲಿ? 4:15 ಅಂತ. 4:15 ಯಾರ ಹುಚ್ಚರ್ ಮಾಡಿ ಇಟ್ಟಿರ್ಲಿ. ನಿಮ್ ತಮ್ಮ ನೋಡಿಲ್ಲ ತಗದಾನಿಲ್ಲ. ಎಷ್ಟ 4 ಗಂಟೆಗೆ ಇದ್ದೇನ? ಇನ್ನು ನೀನ್ ಜಳಕ್ಕಿಲ್ಲ, ಜಾಪಾತಿಲ್ಲ, ಈಗ ಜಾಸ್ತಿ ಎದ್ದಿ ಏನ. ನೋಡ್ರಿ ಲುಕ್ ನೋಡ್ರಿ. ಇದೊಂದು ಮೂಗ್ ಹಿಗ್ಗಿಸ್ಕ್ಯಾರ ಇದು ಮಾಡೋದಂತ ಕಳತ್ ಬಿಟ್ಟಿರಿ. ಗೈಸ್ ಈಗ ಹಿಂಗ ನೋಡ್ತೀರಿ. ಆಮೇಲೆ ಪೂಜೆ ಅದು ಮಾಡ್ತಾರೆ, ಆಮೇಲೆ ಒಂದಿಷ್ಟ ಮಂಗಳಾರತಿ ಅದು ಹೇಳ್ತಿರ್ತಾರೆ. ಅದನ್ನು ನಿಮ್ಗೆಲ್ಲ ತೋರಿಸ್ತೀನಿ ಈ ಲಾಗ್ನ. ಇವತ್ತು ನೋಡ್ರಿ ಎಂದು ತೊಗೊಂಡು ಹೋಗ್ಲಾರಂತವ್ರು ಇವತ್ತು ನಮ್ಮ ಅಪ್ಪಾರ ನನ್ನ ಗಾಡಿ ತೊಗೊಂಡು ಹೋಗ್ಬಿಟ್ಟಾರೆ. ಆಮೇಲೆ ಈಗ ನಾನು ಎಂದು ಹೋಗಿಲ್ಲ ಇಸ್ಲಗು ಅಂಗಡಿಗೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ. ಹೋಗಿನಿ, ಅಂಗಡಿ ಸ್ಟಾರ್ಟಿಂಗ್ ಅದ. ಈಗ ನೋಡ್ರಿ 8 ಗಂಟೆ ಆಗೈತಿ. ಇವತ್ತು 7:15 ತೆಗಿಬೇಕಂತೇಳಿ ಮಾಡೀನಿ. ನೋಡಿದ್ರೆ ಇವತ್ತು ಹಿಂಗೈತಿ. ಲಘುನ ತೆಗಿಬೇಕಂತೇಳಿ ಹಿಂಗಾಗತ್ತಿತ್ತು, ಲಘು ತೆಗಿಬಾರ್ದಂತೇಳಿ ಈ ತರ ಆಗತ್ತಿತ್ತು. ಒಟ್ಟ ಗೊತ್ತಾಗತ್ತಿಲ್ಲ ನನಗೆ. ವೇಟ್ ಮಾಡ್ತಾ ಇರಿ ಎಲ್ಲಾನು.